ನಮಸ್ಕಾರ ವೀಕ್ಷಕರೇ, ಪವರ್ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ದಿ ಧಾರವಾಡ ಮಚ್ಚಗಾರ ಸೊಸೈಟಿ ಉಳಿಸಿ ಹೋರಾಟ ಸಮಿತಿ ಹಾಗೂ ಸಮಸ್ತ ಸ್ವಾಭಿಮಾನಿ ಸಮುದಾಯದ ಬಾಂಧವರು ಜಿಲ್ಲಾ ಘಟಕ ಧಾರವಾಡ ವತಿಯಿಂದ ದಿ ಧಾರವಾಡ ಮಚ್ಚಗಾರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಆನ್ ಲಿಮಿಟೆಡ್ ಧಾರವಾಡ ಸೊಸೈಟಿ 110ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಧಾರವಾಡ ನಗರದ ವಿದ್ಯಾವರ್ಧಕ ಸಂಘದಲ್ಲಿ ಭಾರೀ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಗವಂತಪ್ಪ ಮಿಶ್ರಿಕೋಟಿ, ಗುರುನಾಥ್ ಹುಳಿಕಾಶಿ, ಸಂತೋಷ್ ಹೊಂಗಲ್, ಸಂಪತ್ ಕರಗ್, ಡಾಕ್ಟರ್ ಮಾರುತಿ ಹೆಬ್ಬಳ್ಳಿ, ಸುನೀಲ್ ಹೊಂಗಲ್, ಪರಶುರಾಮ್ ಜಣಿಗಿ, ಅಶೋಕ್ ಹೊನ್ನಿಕೆರೆಯವರು ಆಗಮಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಶೋಕ್ ದೊಡ್ಡಮನಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸದಾನಂದ್ ನಿಪಾಣಿಕರ್ ಸ್ವಾಗತಿಸಿದರು. ಸಂದೀಪ್ ಮಿಶ್ರಿಕೋಟಿ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಸಮಾಜವಾದಿ ಮತಧರ್ಮ 50 ರೂಪಾಯಿ ಒಂದು ಇದು ಮಾಡ್ಕೊಂಡಿರ್ತಾರೆ. 50 ರೂಪಾಯಿ ರಸೀದಿ ನಿಮ್ಗೆ ಕೊಡ್ತಾರೆ. ಆ ನಾಮಪತ್ರ ನೀವು ತಗೊಂಡು ಆ ನಾಮಪತ್ರ ತುಂಬಿ ನಾಮಪತ್ರ ಜೊತೆಗೆ 1,000 ರೂಪಾಯಿ ನಾಮಪತ್ರ ಜೊತೆಗೆ ಹಚ್ಚಿ ಅದು ಚುನಾವಣಾ ಠೇವಣಿ ಇರ್ತದೆ. ಯಾರು ನೀವು ಅಭ್ಯರ್ಥಿ ತನಕ ಕೊಡ್ತಿರ್ತೀವಿ ಚುನಾವಣಾ ಠೇವಣಿ 1,000 ರೂಪಾಯಿ ಇರ್ತದೆ. ಸಾಮಾನ್ಯಕ್ಕೂ 1,000ನೇ ಇದೆ, ಮಹಿಳಾ ಇದಕ್ಕೂ 1,000ನೇ ಇದೆ. 1,000 ಅದನ್ನ ಸೆಕ್ರೆಟರಿ ಅವರು ಕೊಡ್ತಾರೆ, ಮುಖ್ಯ ಕಾರ್ಯನಿರ್ವಾಹಕರು. ಇದನ್ನ ಬಿಟ್ಟು ರಸೀದಿನ ನಾಮಪತ್ರ ಜೊತೆ ನೀವು ನಾಮಪತ್ರನ ರಿಟರ್ನ್ ಅಧಿಕಾರಿಗೆ ಸಬ್ಮಿಟ್ ಮಾಡಬೇಕು. ರಿಟರ್ನ್ ಅಧಿಕಾರಿಗಳು ಸ್ವೀಕೃತಿ ಮಾಡಿ ನಿಮಗೆ ಸ್ವೀಕೃತಿ ರಸೀದಿ ಅಂತ ಹೇಳಿ ಕೊಟ್ಟಿರ್ತಾರೆ. ಅಂದ್ರೆ ನಾಮಪತ್ರ ನಮ್ಮ ಕಡೆ ಸ್ವೀಕಾರ ಆಗಿದೆ, ಅದನ್ನ ನೀವು ಸೊಸೈಟಿಯಲ್ಲಿ ಸೆಕ್ರೆಟರಿ ಜೊತೆ ಮಾಡ್ಕೊಂಡು ಮಾಡ್ಬೋದು. ನಾನು ಇರ್ತೇನೆ 11ರಿಂದ 3 ಗಂಟೆ ಮಟ್ಟ. ನೀವು ಯಾವ ಟೈಮಲ್ಲಿ ಬಂದು ನಾಮಪತ್ರ ಸ್ವೀಕಾರ ಮಾಡಿ ನಾಮಪತ್ರನ ಕೊಟ್ಟು ಹೋಗ್ಬೋದು ನಮ್ಮ ರಿಟರ್ನ್ ಅಧಿಕಾರಿಗಳಿಗೆ. ಸ್ವಲ್ಪ ಈ ರೀತಿ ಪ್ರೊಸೆಸ್ ಇರ್ತದೆ. ಆಮೇಲೆ ಚುನಾವಣೆ ಬೆಳಿಗ್ಗೆ 9ರಿಂದ ಸ್ಟಾರ್ಟ್ ಆಗ್ತಂದ್ರೆ 4 ಗಂಟೆವರೆಗೆ ಇರ್ತದೆ. ನೀವು ಆ ಟೈಮಲ್ಲಿ ಚುನಾವಣೆ ಮಾಡ್ಕೋಬಹುದು. ಇದು ಚುನಾವಣೆ ಪ್ರೊಸೆಸ್ ಇರ್ತದೆ. ಇಲ್ಲ ನಾವು ನಮ್ಮಲ್ಲೇ ಒಂದು ಇದು ಮಾಡಿಕೊಂಡು ನಮ್ಮ ನಾಮಿನೇಷನ್ ಕೊಡ್ತೀವಿ, ಅವಿರೋಧ ಮಾಡ್ಕೊಡ್ತೀವಿ ಅಂತ ಏನೋ ಒಂದು ನಿಮ್ಮ ಇದು ಇತ್ತಂದ್ರೆ ಒಟ್ಟು ಎಲ್ಲ ಸುನೀಲ್ ಮೋಹನ್ ಹೊಂಗಲ್, ಹಳೆ ಸಮಾಜ ಪಂಚ ಕಮಿಟಿ ಅಧ್ಯಕ್ಷ, ಇವತ್ತು ತಮ್ಮ ಸಮಕ್ಷಮ ನನ್ನ ಮನದಾಳದ ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶ್ರೀಕಾಂತ್ ಮಂಗೋಡ್ಕರ್ ಅವರು, ವಿಪಕ್ಷ ಅವರು, ನಮ್ಮ ಕಾರ್ಯದರ್ಶಿಗಳು, ರಮೇಶ್ ಗೌಡವರು ವೇದಿಕೆ ಹತ್ರ ಬರಬೇಕು. ದಯವಿಟ್ಟು ಬನ್ನಿ. ಸೊಸೈಟಿ ಉಳಿಸಿ ಹೋರಾಟ ಸಮಿತಿ ಧಾರವಾಡ ಜಿಲ್ಲಾ ಘಟಕ ಧಾರವಾಡ, ಅದರ ಪದಾಧಿಕಾರಿಗಳಾದ ತಾವೆಲ್ಲರೂ, ನಾವು ಹಳೆಯ ಸಮಾಜ ಪಂಚ ಕಮಿಟಿಯ ಪದಾಧಿಕಾರಿಗಳು, ಕಬ್ಬಳಕ್ಷಿ ಸಮಾಜದ ಅಧ್ಯಕ್ಷರು, ನಮ್ಮ ಮಹಾಮಂಡಲದ ಅಧ್ಯಕ್ಷರು, ಎಲ್ಲ ಹಿರಿಯರ ಸಮಕ್ಷಮ ಈ ವೇದಿಕೆ ಮೇಲೆ ಒಂದು ಘೋಷಣೆ ಮಾಡ್ತೀನಿ. ಸೊಸೈಟಿ ವಿಷಯವಾಗಿ ನಾವು ಯಾರೂ ವಿರೋಧಿಗಳಲ್ಲ. ತಮ್ಮ ಮನಸ್ಸೊಳಗಿದ್ದಂಥ ಮಾತುಗಳನ್ನು ಪ್ರಪ್ರಥಮವಾಗಿ ಮೊದಲು ಇಲ್ಲೇ ತೆಗೆದು ಹಾಕ್ರಿ. ಸೊಸೈಟಿ ಉಳಿಸಿ, ಸೊಸೈಟಿ ಬೆಳೆಸಿ ಹೋರಾಟಕ್ಕೆ ನಾವು ಅಧಿಕಾರದಲ್ಲಿ ಇರಲಿ ಬಿಡಲಿ, ನಾವು ಭೂಮಿ ಮೇಲೆ ಇರುವವರೆಗೂ ತಮಗೆ ಸಂಪೂರ್ಣವಾದಂಥ ಬೆಂಬಲ ಇದೆ ಅಂತೇಳಿ ಈ ವೇದಿಕೆ ಮೂಲಕ ನಾನು ಸಮಾಜದ ಮಂದಿಗೆ ಭರವಸೆ ಕೊಡ್ತೀನಿ. ಯಾರೋ ಚುನಾವಣೆಗೆ ನಿಲ್ಲಿ, ಯಾರೋ ಗೆಲ್ಲಿ, ಯಾರೋ ಸೋಲ್ಲಿ, ಅದು ಯಾವುದೂ ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಚುನಾವಣೆ ಆರೋಗ್ಯಕರವಾದಂಥ ಬೆಳವಣಿಗೆ. ಚುನಾವಣೆ ಮಾಡೋದ್ರಲ್ಲಿಂದ ಸಮಾಜದ ಮಂದಿಗೆ ಒಂದು ಒಳ್ಳೆಯ ಸಂದೇಶ ಹೋಗ್ತೈತಿ. ಅವಿರೋಧವಾಗಿ ದಯವಿಟ್ಟು ನಾವು ಯಾರು ಅಂದ್ರೆ ಯಾರು ಎಲೆಕ್ಷನ್ ನಿಂದಿರ್ತಾರೆ ಯಾರು ಹೋಗಿ ಆಡಳಿತ ಮಂಡಳಿ ನಡೆಸೋದು ಬೇಡ. ಚುನಾವಣೆ ಮುಖಾಂತರ ಸಮಾಜದ ಎಲ್ಲ ವಿದ್ಯಾವಂತ ಪ್ರಜ್ಞಾವಂತ ಜನರು ಆಡಳಿತ ಮಂಡಳಿಯನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಅದನ್ನು ನಾವು ಪಾರದರ್ಶಕತೆಯಿಂದ ಪ್ರಾಮಾಣಿಕವಾಗಿ ನಿಸ್ವಾರ್ಥ ಸೇವೆಯನ್ನು ಮನದಲ್ಲಿಟ್ಟುಕೊಂಡು ಸೊಸೈಟಿ ಬೆಳೆಸ್ತೀವಿ ಅಂತೇಳಿ ಈ ವೇದಿಕೆ ಮೂಲಕ ನಾನು ಪ್ರಮಾಣ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಳೆ. ಸನ್ಮಾನ್ಯರೇ, ದಿ ಧಾರವಾಡ ಮಚ್ಚಗಾರ ಸೊಸೈಟಿ ಉಳಿಸಿ ಹೋರಾಟ ಸಮಿತಿ ವತಿಯಿಂದ ಇಂದು ಧಾರವಾಡದ ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಭಾಗದಲ್ಲಿ 110ನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ಏನಂದ್ರೆ 1917ರಲ್ಲಿ ಅಂದರೆ ಇವತ್ತಿಗೆ 28/2/1917ರಲ್ಲಿ ಸ್ಥಾಪನೆ ಆದಂಥ ಮಹತ್ವವಾದ ಸೊಸೈಟಿ ಏನಂದರೆ ದಿ ಧಾರವಾಡ ಮಚ್ಚಗಾರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅನ್ಲಿಮಿಟೆಡ್ ಸೊಸೈಟಿಯನ್ನು ಹುಟ್ಟಾಕಿದ್ರು. ಅದನ್ನ ಉದ್ದೇಶ ಏನಪ್ಪ ಅಂತಂದ್ರೆ ಅವರು ಒಂದು ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿದ್ರು.
ಬ್ಯಾಂಕಿಂಗ್ ಅಂತಂದ್ರು ನಮ್ಮ ಜನ ₹1 ಇಟ್ಟಿದ್ರೆ ಅದಕ್ಕೆ ₹10 ಆಗುವಂಥ ಒಂದು ಸಂಕಲ್ಪವನ್ನು ಹೊಂದಿ ನಮ್ಮ ಜನ ಯಾರಲ್ಲಿನೂ ಕೈ ಚಾಚಬಾರ್ದು ಮತ್ತು ಯಾರಲ್ಲಿನೂ ಒಂದು ಸಾಲವನ್ನು ಪಡಿಬಾರ್ದು. ತಮ್ಮದೇ ಆದಂಥ ಒಂದು ಬ್ಯಾಂಕಿಂಗ್ ಆಗಿ ಇದು ಬರೀ ಕರ್ನಾಟಕದಾದ್ಯಂತ ಅಲ್ಲ, ರಾಷ್ಟ್ರ ಮಟ್ಟಕ್ಕೆ ಮುಟ್ಟುವಂಥ ಒಂದು ಅವ್ರ ಕನಸಿಗಾಗಿತ್ತು. ಮತ್ತು ಅವರೇ ಖುದ್ದಾಗಿ 1929ಕ್ಕೆ ಬಂದು ಅವರು ಅಮೃತಾಸ್ತ್ರದಿಂದ ಉದ್ಘಾಟನೆ ಮಾಡಿದ್ರು ಧಾರವಾಡಕ್ಕೆ ಬಂದು. ಅಂಥ ಮಹತ್ವವಾದ ಸೊಸೈಟಿಯನ್ನು ಅದನ್ನು ಉತ್ಪಾದಕರ ಸಂಘ ಅಂತೇಳಿ 1950ರಲ್ಲಿ ಮಾಡಿ ಅದನ್ನು ಕೆಲವೊಂದು ಚರ್ಮ ಚಪ್ಪಲಿ ಅಂತೇಳಿ ಅದನ್ನು ನಮ್ಮ ಜನಕ್ಕೆ ಕೊಟ್ಟರು. ಅದು ಚರ್ಮ ಚಪ್ಪಲಿಗೆ ಮಾಡಿದಂಥ ಸೊಸೈಟಿ ಅಲ್ಲ, ಅದು ಇರೋದು ನಮ್ಮ ಧಾರವಾಡಕ್ಕೆ ಇರುವಂಥ ಒಂದು ಕೇಂದ್ರ ಬಿಂದು ಅಂತ ಸೊಸೈಟಿ ಬ್ಯಾಂಕಿಂಗ್ ವ್ಯವಸ್ಥೆ. ಅಂದ್ರೆ ಇದು ಧಾರವಾಡಕ್ಕಲ್ಲ, ಈಗ ಹೆಂಗೆ ಇತರೆ ಸೊಸೈಟಿಗಳು ಹೆಂಗೆ ಬೆಳೆದಿದ್ದಾವೆ, ಒಂದು ಎಕ್ಸಾಂಪಲ್ ಆಗಿ KCC ಬ್ಯಾಂಕ್ ಆಗಲಿ ಮತ್ತೊಂದು ಬ್ಯಾಂಕ್ ಆಗಲಿ ಹೆಂಗೆ ಬೆಳೆದಿದ್ದಾವೆ, ಇಡೀ ದೇಶಾದ್ಯಂತ ಹೆಂಗೆ ಬೆಳೆದಿದ್ದಾವೆ ಹಂಗೆ ಬೆಳೀಲಿ ಅಂತೇಳಿ ಎಲ್ಲರೂ ಅದರೊಳಗೆ ಪಾಲ್ಗೊಳ್ಳಿ, ಎಲ್ಲರೂ ಅದಕ್ಕೆ ಒಂದು ಸದೃಢ ಆಗಲಿ. ನಮ್ಮ ಜನಕ್ಕೆ ಎಲ್ಲರಿಗೂ ಈ ಎಲ್ಲ ಪರ್ಸೆಂಟೇಜ್ ಅಷ್ಟಲ್ಲ, ಎಲ್ಲರಿಗೂ ಒಂದು ಒಳ್ಳೆ ಕೇಂದ್ರ ಬಿಂದು ಆಗುವಂಥ ಕಾರ್ಯವನ್ನು ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟುವಂಥ ಈ ಸೊಸೈಟಿಯನ್ನು ಕೆಲವು ಪಟ್ಟಾಬದ್ಧ ಹಿತಾಸಕ್ತಿಗಳು ತಮ್ಮ ವರ್ಚಸ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಅದನ್ನು ಮುಡುಗುಗೊಳಿಸಿ ಅದನ್ನು ಯಾವುದೇ ಥರದ ಕಾರ್ಯಕಲಾಪ ಮಾಡಲಾರ್ದ ಮತ್ತು ಈಗಾಗಲೇ ಹಿಂದೆ 100 ವರ್ಷದ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಅದನ್ನೂ ಮಾಡಲಾರ್ದ ನಮಗೆ ಅದನ್ನು ಹಿಂದೇಟು ಹಾಕಿದ್ದಾರೆ. ಅದನ್ನು ಮತ್ತು ಈ ಥರ ಅಲ್ಲಿ ವ್ಯವಹಾರ ಮಾಡಿದ್ದಾರೆ. ಹೀಗಾಗಿ ನಾವು ಹೋರಾಟ ಸಮಿತಿ ಅಂತ ಮಾಡಿಕೊಂಡು ಸಮಸ್ತ ಸಮಾಜದ ಕುಲಬಾಂಧವರು ಕೂಡ್ಕೊಂಡು ನಾವು ಮುಂದಿನ ಘಟ್ಟಕ್ಕೆ ಒಂದು 13 ಮಂದಿ ಒಳ್ಳೆಯ ಜನ ಆಯ್ಕೆ ಮಾಡಿಸಿ ಅದರಲ್ಲಿ 2 ಮಂದಿ ಹೆಣ್ಮಕ್ಳು ಮತ್ತು 11 ಮಂದಿ ಗಂಡ್ಮಕ್ಳು ಅದರೊಳಗೆ ಸೊಸೈಟಿಗಳು ಒಳ್ಳೆ ಜನರನ್ನ ಆಡಳಿತ ಮಂಡಳಿಗಳು ಸೇರಿಸಿ ಈಗ ಬರುವಂಥ ಮಾರ್ಚ್ 15ಕ್ಕೆ ಚುನಾವಣೆ ಜರುಗ್ತದೆ. ಆ ಚುನಾವಣೆಯಲ್ಲಿ ಸಮಸ್ತ ಸಮಾಜದ ನಮ್ಮ ಕುಲಬಾಂಧವರು ಸದಸ್ಯತ್ವ ಪಡೆದವರು ಯಾವುದೇ ಥರದ ಭಿನ್ನಾಭಿಪ್ರಾಯ ಇಟ್ಕೊಳ್ಳಾರ್ದೆ ಮುಕ್ತವಾಗಿ ಅದನ್ನು ಇದರೊಳಗೆ ಚುನಾವಣೆಯಲ್ಲಿ ಭಾಗವಹಿಸಿ ಅವರು ಬಂದು ಅದಕ್ಕೆ ಆ ದಿವಸ ಒಂದು ಚುನಾವಣೆಯಲ್ಲಿ ಅವ್ರ ಓಟನ್ನು ಪ್ರತಿನಿಧಿಗಳು ಆರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್, ಜೈ ಕರ್ನಾಟಕ. ಅಶೋಕ್ ಭಂಡಾರಿ, ಧಾರವಾಡ. ದಿ ಮಚ್ಗಾರ್ ಕೋಆಪರೇಟಿವ್ ಸೊಸೈಟಿ ಧಾರವಾಡ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1917ರಲ್ಲಿ 1917ರಿಂದ 27ರ ಮಧ್ಯೆ ಇದನ್ನು ತಮ್ಮ ಸ್ವಂತ ಇರುವಿಕೆಯ ಮೂಲಕ ತಾವೇ ಖುದ್ದು ಆ ಸಮುದಾಯದ ಮನೆಗಳಿಗೆ ಭೇಟಿ ಕೊಡೋದ್ರ ಮೂಲಕ ಆ ಸಮುದಾಯವನ್ನು ಗುರುತಿಸೋದ್ರ ಮೂಲಕ ಚರ್ಮಕಾರ ಸಮುದಾಯವನ್ನು ಏನು ಉತ್ತರ ಭಾರತದೊಳಗೆ ಚಮ್ಮಾರ್ ಅಂತ ಹೇಳ್ತಾರೆ, ಆ ಸಮುದಾಯದ ಮೂಲ ಕಸುಬನ್ನು ಗುರುತಿಸಿ ಆ ಸಮುದಾಯವನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸೊಸೈಟಿಯನ್ನು ಕಟ್ಟೋದ್ರ ಮೂಲಕ, ಈ ಸೊಸೈಟಿಯ ಮೂಲಕ ಆ ಸಮುದಾಯವನ್ನು ಉದ್ಧಾರ ಮಾಡುವಂಥ ನಿಟ್ಟಿನಲ್ಲಿ ಅವರ ಮೂಲ ಮಂತ್ರದ ಆಶಯಗಳನ್ನು ಈ ಸೊಸೈಟಿ ಮೂಲಕ ಈ ಸಮುದಾಯ ಈಡೇರಿಸಲಿ ಅನ್ನುವಂಥ ಒಂದು ಹುಮ್ಮನಸ್ಸಿನಿಂದ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಇವತ್ತು ಆ ಸಂಸ್ಥೆ ಯಾರದೋ ಕಪಿಮುಷ್ಟಿಗೆ ಸಿಲುಕಿ ಅಧೋಗತಿಗೆ ಹೋಗಿತ್ತು ಅನ್ನುವಂಥದ್ರ ವಿರುದ್ಧ ಇವತ್ತು ಬಹಳಷ್ಟು ಹೋರಾಟವನ್ನು ಮಾಡೋದ್ರ ಮೂಲಕ ಒಂದು ಸಂಸ್ಥೆಯನ್ನು ಉಳಿಸುವಂಥ ನಿಟ್ಟಿನಲ್ಲಿ ಒಂದು ಹೋರಾಟ ವೇದಿಕೆಯನ್ನು ಕಟ್ಟಿಕೊಂಡು ಇವತ್ತು ಆ ವೇದಿಕೆಯ ಮೂಲಕ 110ನೇ ವರ್ಷದ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಇಂತಹ ಸಂಭ್ರಮಾಚರಣೆಯ ಈ ಸಂದರ್ಭದಲ್ಲಿ ಬರುವಂಥ ದಿನಗಳಲ್ಲಿ ಉನ್ನತ ಮಟ್ಟದಲ್ಲಿ ಈ ಸಂಸ್ಥೆಯನ್ನು ದೇಶಕ್ಕೆ ಪರಿಚಯಿಸುವಂಥದ್ದು, ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ರಚಿಸಿ ಕಟ್ಟಿ ನಮ್ಮ ಸಮುದಾಯಕ್ಕೆ ನೀಡಿದರು ಅನ್ನುವಂಥ ಹೆಮ್ಮೆಯನ್ನು ಆ ಸಮುದಾಯದ ಮೂಲಕ ದೇಶದ ಜನತೆಗೆ ಮೀಸಲಿಡುವಂಥದ್ದು ಮತ್ತು ಅದರ ಮೂಲಕ ಉನ್ನತ ಮಟ್ಟದ ಅಭಿವೃದ್ಧಿ ಕಾರ್ಯಗಳನ್ನು ಸಮುದಾಯಕ್ಕೆ ತಲುಪಿಸುವಂಥ ನಿಟ್ಟಿನಲ್ಲಿ ಕಾರ್ಯಗಳು ಉತ್ತಮಗೊಳ್ಳಿ ಮತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲರೂ ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ನಾವು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಆ ನಿಟ್ಟಿನಲ್ಲೇ ನಾವು ಮುಂದುವರಿತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇವೆ. ಗುರುನಾಥ್ ಉಳ್ಳಿಕರ್.